ಕಳೆದ 12 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರ ದೇಶದ ಬಂಡವಾಳಶಾಹಿಗಳ ಪರ ಕಾರ್ಮಿಕ ಕಾನೂನುಗಳನ್ನು ರೂಪಿಸಿ ದುಡಿಯುವ ಜನರ ಕೈಯಿಂದ ಈ ಹಿಂದೆ ಸಿಗುತ್ತಿದ್ದ ಸೌಲಭ್ಯಗಳನ್ನು ಕಸಿದುಕೊಂಡು ಮಾಲೀಕರ ಜೇಬು ತುಂಬಲು 4 ಹೊಸ ಸಂಹಿತೆಗಳನ್ನು ತಂದಿರುವುದು ಖೇದಕರ ಸಂಗತಿ ಎಂದು ಕಾರ್ಮಿಕ ಮುಖಂಡ ಜಿಎಂ ಜೆನೆಖಾನ್ ಮಾತನಾಡಿದರು. ದೇಶದ 10 ಹಲವು ಸಂಘಟನೆಗಳು ಕೂಡಿ ಕರೆ ಕೊಟ್ಟಿರುವ ಅಖಿಲ ಭಾರತ ಮುಷ್ಕರದ ಭಾಗವಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ಇರುವ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಪ್ರತಿಭಟನಾ ಸಭೆಯನ್ನ ಮಾಡಿದ್ರು. ಈ ಹಿಂದೆ 100 ಜನ ಕಾರ್ಮಿಕರು ಕೆಲಸ ಮಾಡುತ್ತಿರುವಂತಹ ಕಂಪನಿ ಫ್ಯಾಕ್ಟರಿ ಮಾಲೀಕರಿಗೆ ನಷ್ಟವಾದರೆ ಅವರು ಸರ್ಕಾರದ ಅನುಮತಿ ಪಡೆದು ಫ್ಯಾಕ್ಟರಿ ಕಂಪನಿ ಬಂದ್ ಮಾಡುವ ಕಾನೂನು ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು 100 ಕಾರ್ಮಿಕರ ಬದಲಿ 300 ಜನ ಕಾರ್ಮಿಕರಿದ್ದರೆ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ಕಾನೂನು ಬದಲಿಸಿದ್ದರಿಂದ ಮಾಲೀಕರು ಬೇಕಾದಾಗ ಕೆಲಸ ಕೊಡಬಹುದು, ಕೊಡದೇ ಇರಬಹುದು. ಇಂತಹ ಕಾರ್ಮಿಕ ವಿರೋಧಿ ಕಾನೂನು ನಮಗೆ ಬೇಡ. ಹಿಂದೆ 8 ಗಂಟೆ ಅವಧಿಗೆ ಕೆಲಸ ಮಾಡುವ ಕಾಯ್ದೆ ಚಾಲನೆಯಲ್ಲಿತ್ತು. ಈಗ 12 ಗಂಟೆ ಕೆಲಸ ಮಾಡಬೇಕೆಂಬ ಕಾನೂನು ತಂದು ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಎಂದು ಜೈನೆಖಾನ್ ಆಕ್ರೋಶ ವ್ಯಕ್ತಪಡಿಸಿದರು. 2004-05ರಲ್ಲಿ ಯುಪಿಎ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದು ಅದಕ್ಕೆ ಒಂದು ಕಾಯ್ದೆ ರೂಪಿಸಿ ಗ್ರಾಮೀಣ ಭಾಗದ ಜನರಿಗೆ ಗುಳೆ ಹೋಗದಂತೆ ಕೆಲಸ ನೀಡಿದ್ರು. ಈಗಿರುವ ಮೋದಿ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಬದಲಿಸಿ ಇದಕ್ಕೆ ರಾಜ್ಯ ಸರ್ಕಾರವು ಅನುದಾನ ನೀಡಬೇಕೆಂಬ ಷರತ್ತು ಹಾಕಿ ಕಾನೂನು ಮಾಡಿದೆ. ಕೃಷಿ ಚಟುವಟಿಕೆಗಳು ಇದ್ದಾಗ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ನಿರಾಕರಿಸಿದೆ. ಇಂತಹ ಕಾನೂನು ನಮಗೆ ಬೇಡ ಎಂದು ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇವತ್ತು ಬಡವರ ಪರ ಕೆಲಸ ಮಾಡುತ್ತಿಲ್ಲ. ಸೂರು ಇಲ್ಲದೆ ನೂರಾರು ಕುಟುಂಬಗಳು ಬೀದಿಯಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ಬದುಕುತ್ತಿವೆ. ಕೆಲವರು ಬಾಡಿಗೆ ಮನೆಯಲ್ಲಿ ಬದುಕುತ್ತಿದ್ದಾರೆ. ಅಂತಹವರ ಬಗ್ಗೆ ಅನುಕಂಪ ತೋರಿಸದ ಸರ್ಕಾರಗಳು ಅಂಬಾನಿ ಅದಾನಿಯತ್ತ ಶ್ರೀಮಂತರಿಗೆ ಸಹಾಯ ಮಾಡುತ್ತಿರುವುದು ಖಂಡನೀಯ. ಯಾವ ದುಡಿಯುವ ವರ್ಗದ ಅದು ಮಹಿಳೆಯರೇ ಆಗಿರಬಹುದು, ಪುರುಷರೇ ಆಗಿರಬಹುದು, ನಾವು ಏನು ದುಡಿತಾ ಇದೀವಲ್ಲ ಕಾರ್ಮಿಕ ವರ್ಗ, ದುಡಿತಕ್ಕೆ ಸರಿಯಾದಂತ ಪಗಾರ ಸಿಗ್ತಾ ಇಲ್ಲ. ನಮಗ ಸಂಬಳ ಏನು ರಕ್ತ ಸುಟ್ಕೊಂಡು ಬೆವರು ಸುರಿಸಿ ದುಡಿಯುವಂತ ವರ್ಗಕ್ಕೆ ಕನಿಷ್ಠ ಕೂಲಿನೂ ಕೊಡ್ತಾ ಇಲ್ಲ ಈಗಿನ ಸರ್ಕಾರ. ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರನೇ ಇರಬಹುದು. ಆದ್ರೆ ಅಲ್ಲೇ ನಾವೆಲ್ಲರೂ ಕೂಡಿ ಆರಿಸಿ ಕಳಿಸಿದ್ವಿ, ಅವ್ರನ್ನ ಚುನಾಯಿಸಿ ಕಳಿಸಿ ನಮ್ಮನ್ನ ಯೋಗಕ್ಷೇಮಗಳನ್ನ, ನಮ್ಮ ಆಗು ಹೋಗುಗಳ ಬಗ್ಗೆ, ನಮ್ಮ ಬಡತನ ನಿವಾರಣೆ ಮಾಡ್ಕೊಳ್ಬೇಕನ್ನುವಂತ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಆರಿಸಿ ಕಳಿಸಿದೀವಿ. ಆದ್ರೆ ಅವ್ರು ಆರಿಸಿ ಹೋದ ನಂತರ ಆಡಳಿತ ಯಾರು ಪರವಾಗಿ ಮಾಡತ್ತಾರ, ನೀವೆಲ್ಲ ಬರೀ ಇಲೆಕ್ಷನ್ದಾಗ ಬಾಟ್ಲಿಗೆ ದುಡ್ಡಿಗೆ ಬಲಿಯಾಗಿ ನಮ್ಮ ಏನೋ ಒಂದು ಧ್ಯೇಯ ಧೋರಣೆಗಳದಾವ ಅವನ್ನ ಅಡಿಬಿಟ್ಟ ನಾವೆಲ್ಲ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ನಾಯಕರ ಈ ರಾಮದುರ್ಗದಾಗೂ ಇದ್ದಾರೆ. MP ಇರಬಹುದು, MLA ಇರಬಹುದು, ನಮ್ಮ ಆಳದಂತ ಏನ ನಾಯಕರದಾರಲ್ಲ ಅವರಿಗೆ ಕಿಂಚಿತ್ತು ಎಚ್ಚರವಿಲ್ಲ. ಜನರ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ, ಮತದಾರರ ಬಗ್ಗೆ ಸಾಕಷ್ಟು ಅವರ ಆಸ್ತಿಯನ್ನ ರೇಜ್ ಮಾಡ್ಕೊಂತ ಹೊಂಟಾರ. 2 ಮನೆ ಕಟ್ಟಿಸ್ತಾರ, ಹೊಸ ಕೋಟಿ ಗಂಟೆ ದುಡ್ಡು ಖರ್ಚು ಮಾಡಿ ಮನೆಯನ್ನು ಕಟ್ಟಿಸ್ತಾರ. ಇದು ಯಾವ ಪಕ್ಷದವರಲ್ಲ, ಎಲ್ಲಾ ಪಕ್ಷದ ನಮ್ಮನ್ನ ಆಳಿದಂತ ನಾಯಕರು ಮಾಡ್ತಾ ಇರುವಂತ ಕರ್ತವ್ಯ. ಆದ್ರ ಬಡ ಜನತೆಗೆ, ಗ್ರಾಮೀಣದ ಜನತೆಗೆ ಒಂದು ಆಶ್ರಯ ಯಾವ ಬಂಗ್ಲೆ ಕಟ್ಟಿದ್ರೆ ಏನು, ಯಾವ ಸಿಹಿ ಮಾಡಿದ್ರೆ ಏನು, ಈ ಮತದಾರರಿಗೆ ವಂಚನೆ ಮಾಡಿ ಸಂಪಾದನೆ ಮಾಡ್ತಾ ಇರುವಂತ ಇಂಥ ನಾಯಕರಿಗೆ ಈ ಸಭೆ ಮುಖಾಂತರ ಧಿಕ್ಕಾರವನ್ನ ಹೇಳ್ತೇನೆ. ಇವತ್ತು ಸರ್ಕಾರದಲ್ಲಿರುವ ಪಕ್ಷಗಳು ಯಾವ ರೀತಿ ಕೆಲಸ ಮಾಡುತ್ತಿವೆ ಎಂಬುದನ್ನು ಜನ ಮನಗಂಡು ಜಾಗೃತರಾಗಬೇಕಾಗಿರುವ ಪರಿಸ್ಥಿತಿ ಬಂದಿದೆ. ಇದನ್ನು ಜನರು ಅರಿಯಬೇಕೆಂದು ದಲಿತ ಸಂಘರ್ಷ ಸಮಿತಿ ಮುಖಂಡ BR ದೊಡ್ಮನಿ, ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಮೊಹಮ್ಮದ್ ಶಫಿ ಬೆಣ್ಣಿ, ಇಂದಿರಾ ಗಾಂಧಿ ಲೇಬರ್ ಯೂನಿಯನ್ನ ಗಣೇಶ್ ದೊಡ್ಮನಿ, ಸಕ್ಕರೆ ಕಾರ್ಖಾನೆ ಕಾರ್ಮಿಕರ ಸಂಘದ ಕೃಷ್ಣ ಹೊಸೂರ್ ಮುಂತಾದವರು ಮಾತನಾಡಿದರು. ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷೆ ಸರಸ್ವತಿ ಮಾಳಶೆಟ್ಟಿ ಸ್ವಾಗತಿಸಿ ವಂದಿಸಿದ್ರು. ಪಂಚಾಯತ್ ನೌಕರರ ಸಂಘದ ದಿಲೀಪ್ ಬೋವಿ, ಕೇಶವ್ ದಾಸರ್, VN ಕಂಪ್ಲಿ, ಅಂಗನವಾಡಿ ನೌಕರರ ಸಂಘದ ತಾಹಿರ್ ಮಖಂದಾರ್, ವಿಜಯಲಕ್ಷ್ಮಿ ಸಿದ್ದಿಬಾವಿ, ಅಕ್ಷರ ದಾಸೋಹ ಸಂಘಟನೆಯ ತುಳಸಮ್ಮ ಮಾಳತ್ಕರ್, ರಾಜಮ್ಮ ರಾಮದುರ್ಗ, ಕಟ್ಟಡ ಕಾರ್ಮಿಕರ ಸಂಘದ ಮಾರುತಿ ಮುದ್ಗಿರಿ, ಸಿದ್ಧಗಂಗಪ್ಪ ಶಿಂಗಾರ್ಗೊಪ್, ಪ್ರಾಂತ ರೈತ ಸಂಘದ ಗಿರಿಯಪ್ಪ ಬಂಡಿವಡ್ಡರ್, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮಹಂತೇಶ್ ಪಾಚ್ಚಾಪುರ್, ಶಿವರಾಯ್ ಕಣವಿ ಮತ್ತು ಹಮಾಲಿ ಸಂಘಟನೆಯ ನಾಗರಾಜ್ ಮಾದರ್, ಶಿವಾನಂದ್ ಮಿಲಾನಿ ಮುಂತಾದವರು ಭಾಗವಹಿಸಿದ್ರು. ಹಫ್ತಾ ಸರ್ಮುಲ್ಲಾ, ಭೀಮದ ನ್ಯೂಸ್, ರಾಮದುರ್ಗ.